Now I am standing in front of BSol. It's a new age micro irrigation or minor irrigation kind of product what they have developed. And it is pending patent. So let me introduce you to BSol, the founder and the innovator of this product. Namaste Jagdish. ನಮಸ್ಕಾರ. ನೀವು ಏನು ಮಾಡಿರೋ ನಿಮ್ಮ ಆವಿಷ್ಕಾರದ ಬಗ್ಗೆ ನಮಗೆ ಸ್ವಲ್ಪ ತಿಳಿ ಹೇಳಿ. ನಾವು ಮಾಡಿರೋದು ನೀರಾವರಿ ಬಗ್ಗೆ. ನೀರಾವರಿ ಅಂದಾಗ ಬೇಕಾದಷ್ಟು ವಿಧಾನಗಳಿದೆ ನೀರು ಹಾಯಿಸೋದಕ್ಕೆ. ಮೊದಲನೇದಾಗಿ ನೀರನ್ನು ಕಾಲುವೆ ಥರ ಹರಿಸ್ಬೋದು ಭೂಮಿಯ ಮೇಲ್ಮೈ ಮೇಲೆ. ಆ ಥರ ಅದು ಬಿಟ್ಟು ಸ್ಪ್ರಿಂಕ್ಲರ್ಸ್ ಯೂಸ್ ಮಾಡಿ ನೀರನ್ನು ಹಾಕ್ಬೋದು. ಅದಲ್ಲದೆ ಹನಿ ನೀರಾವರಿ ಅಂದರೆ ಡ್ರಿಪ್ ಇರಿಗೇಷನ್ ಮಾಡ್ತಾರೆ. ಇದು ಮೂರರಲ್ಲೂ ಸುಮಾರು 50 ಭಾಗ, ಶೇಕಡ 50 ಭಾಗ ನೀರು ವೇಸ್ಟ್ ಆಗುತ್ತೆ. ಹೆಂಗೆ ಅಂದರೆ ಎವಾಪ್ರೇಟ್ ಆಗೋಗುತ್ತೆ, ಆವಿಯಾಗಿ ಹೋಗುತ್ತೆ ಬಿಸಿಲಿನ ಜಳಕ್ಕೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಅಂತೇಳಿ ಇದೊಂದು ಡಿವೈಸ್ ಮಾಡಿದ್ದೀವಿ. ಎಷ್ಟು ಉದ್ದ ಇದೆ ಇದು? ಇದು 430 mm ಇದೆ. ಇದು 430 mm. ಓಕೆ. ಇದರಲ್ಲಿ ಏನಂದರೆ ಇದರೊಳಗೊಂದು ಹೋಲ್ ಇದೆ. ಬೇರೆ ತಗೊಳ್ಳಿ. ಇದರೊಳಗೆ ಝೂಮ್ ಮಾಡಿ ನೋಡ್ತೀನಿ ಸ್ವಲ್ಪ. ಸೊ ಇದೆಲ್ಲ ಮೈಕ್ರೋ ಹೋಲ್ಸ್ ಅಲ್ವಾ ನೀವು ಹೇಳ್ತಿರೋದು? ಸಣ್ಣ ಸಣ್ಣದು ರಂಧ್ರಗಳಿದೆ. ಸೊ ಏನಿದೆ ವಿಶೇಷತೆ ಏನಿರೋದು ಇದರಲ್ಲಿ? ಏನಂದರೆ ಇದನ್ನು ಈ ಲೆವೆಲ್ಗೆ ಭೂಮಿ ಒಳಗೆ ಹಾಕ್ಬಿಡ್ತೀವಿ ನಾವು. ಇದೆಷ್ಟು ಮುಚ್ಚುತ್ತೆ ಭೂಮಿ ಒಳಗಡೆ ಹೋಗುತ್ತೆ? ಇಷ್ಟು ಕೆಳಗಿರೋದು ಭೂಮಿ ಒಳಗಿರುತ್ತೆ. ಓಕೆ. ಇದು ಮಾತ್ರ ಮೇಲ್ಭಾಗದಲ್ಲಿರುತ್ತೆ. ರೆಗ್ಯುಲರ್ ಲ್ಯಾಟ್ರಲ್ ಅಂದರೆ 16 mm ಪೈಪ್ನ ಯೂಸ್ ಮಾಡಿ ಅದ್ರ ಮೂಲಕ ಒಂದು ಸಣ್ಣದು ಮೈಕ್ರೋ ಟ್ಯೂಬ್ ಅಂತ ಬರುತ್ತೆ. ಆ ಮೈಕ್ರೋ ಟ್ಯೂಬ್ನ ಇದರೊಳಗೆ ಬಿಡ್ತೀವಿ. ಓಕೆ. ಇದರೊಳಗೆ ನೀರು ತುಂಬಿದ ಮೇಲೆ ಈ ಭೂಮಿ ಒಳಗೆ ಈ ರಂಧ್ರದ ಮೂಲಕ ಹೊರಗಡೆ ಬರುತ್ತೆ. ಓಕೆ. ಹೊರಗಡೆ ಬಂದು ಇದನ್ನು ಕ್ಯಾಪ್ನ ಕ್ಲೋಸ್ ಮಾಡ್ತೀವಿ ನಾವು. ಓಕೆ. ಈ ಕ್ಯಾಪ್ನ ಕ್ಲೋಸ್ ಮಾಡಿ ನೀರು ಹಾಯಿಸಿದಾಗ ಡೈರೆಕ್ಟಾಗಿ ಈ ರಂಧ್ರದ ಮೂಲಕ ಏನು ಹೊರಗಡೆ ಬರುತ್ತೆ ಅದು ಗಿಡಗಳ ಬೇರುಗಳಿಗೆ ಡೈರೆಕ್ಟಾಗಿ ಹೋಗುತ್ತೆ. ಸಪ್ಲೈ ಕೊಟ್ಟಂಗೆ ಸಪ್ಲೈ ಕೊಟ್ಟು. ಸೊ ಬೇಸಿಕಲಿ ನಾನು ಹುಷಾರ್ ತಪ್ಪಿ ನಾ ಆಸ್ಪತ್ರೆಗೆ ಹೋದ್ರೆ ನನಗೆ ಬೇದಿ ವಾಂತಿ ಆಗಿ ನನಗೆ ಇಮಿಡಿಯೇಟ್ ಡ್ರಿಪ್ಸ್ ಹಾಕಿ ನನಗೆ ರೆಡಿ ಮಾಡ್ದಂಗೆ ಇದು ಬೇರುಗಳಿಗೆ ಕೊಡೋವಂಥ ಡೈರೆಕ್ಟಾಗಿ ಬೇರ್ಗೆ ಫೀಡ್ ಮಾಡೋವಂಥ ಸಿಸ್ಟಮ್ ಇದು. ಇದರಲ್ಲಿ ಒಂದೇ ಒಂದು ಲಾಜಿಕ್ ಏನಂದರೆ ಯಾವುದೇ ಮನುಷ್ಯರಾಗಲಿ ಪಶು ಪಕ್ಷಿ ಪ್ರಾಣಿಗಳು ಯಾವುದೇ ಆಗಲಿ ನೀರನ್ನು ಕೊಟ್ಟರೆ ಗಡಿಗೆ ಒಂದು ಬಕೆಟ್ ತುಂಬ ನೀರು ಕುಡಿಯಲ್ಲ ಯಾರು. ಹೌದು ಹೌದು ಹೌದು. ಓಕೆ. ಅದು ಗಿಡಕ್ಕಾಗಲಿ ಮನುಷ್ಯರಿಗಾಗಲಿ ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು. ಹೌದು. ಓಕೆ. ಇದರಲ್ಲೂ ಅದೇ ಥರನೇ. ಇದರಲ್ಲಿ ಹಾಕೋ ನೀರು ಅದು ಗಿಡದ ಬೇರ್ ಮೂಲಕ ಅದಕ್ಕೆ ಗಿಡ ತಗೊಳುತ್ತೆ. ಓಕೆ. ಸೊ ಗ್ರಾಜುಯಲಿ ಅದ್ರ ವಾಟರಿಂಗ್ ಅವಾಯ್ಡ್ ಆಗುತ್ತೆ. ಎಕ್ಸೆಸ್ ವಾಟರಿಂಗ್ ಅವಾಯ್ಡ್ ಆಗುತ್ತೆ. ಎಷ್ಟು ಒಂದು 10%, 20%, 30%, 50%ಗಿನ ಜಾಸ್ತಿ ಸೇವ್ ಆಗುತ್ತೆ. ಸೊ ಇದು ಎಲ್ಲಿ ನೀರಿನ ಅಭಾವ ಇದೆ, ನೀರಿನ ಅಭಾವ ಈಗ ಎಲ್ಲ ಕಡೆ ಇದೆ. ಸರಿ, ಎಲ್ಲ ಕಡೆ ಇದೆ. ಅದರಿಂದ ಈಗ ಸ್ವಲ್ಪ ನೆರಳಿಗೆ ಬನ್ನಿ ಹೋಗ್ಲಿ. ಈಗ ಎಲ್ಲ ಕಡೆ ಇರೋದ್ರಿಂದ ಇದು ನಮ್ಮ ದೇಶಕ್ಕೆ ಬಹಳ ಉಪಯೋಗ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ನೀವು ಅನ್ಕೊಂಡಿದ್ದೀರಾ? ಓಕೆ ಓಕೆ ಓಕೆ. ಸೊ ಈಗ ನಾವು ಇದನ್ನು ತಗೋಬೇಕು ಅಂದರೆ ಎಲ್ಲಿಗೆ ಬರಬೇಕು, ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಇದಕ್ಕೆ ನಮ್ಮ ಅಡ್ರೆಸ್ಸು ಮತ್ತು ಇದೆಲ್ಲ ಇಲ್ಲಿ ಕೊಟ್ಟಿದ್ದೀವಿ. ಆಯಿತು, ನಾನು ಇದನ್ನು ಆಮೇಲಿಂದ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮ್ಮದಿಲ್ಲಿ ನಂಬರ್ ಇದೆ 8971200411 ಅಂತ. ಓಕೆ. ನಿಮ್ಮ ಹೆಸರು ಜಗದೀಶ್ ಅಂತ. ಈ ನಂಬರ್ಗೆ ಫೋನ್ ಮಾಡಿ. ಈ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಬಂದು ನಿಮ್ಮ ಭೂಮಿನ ನಾವು ಒಂದ್ಸಲ ಚೆಕ್ ಮಾಡಿ ಸರ್ವೆ ಮಾಡಿ ಅಸೆಸ್ ಮಾಡ್ತೀವಿ. ಓಕೆ. ಅದನ್ನು ಪರೀಕ್ಷೆ ಮಾಡಿ ಯಾವ ಥರ ಹಾಕಬೇಕು ಇದೆಲ್ಲ ನಾವು ಹೇಳ್ಕೊಡ್ತೀವಿ. ಓಕೆ. ಸ್ವಲ್ಪ ಬಿಸಿಲಿಗೆ ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರನೂ ನಾವು ಕೊಡ್ತೀವಿ. ಓಕೆ ಓಕೆ ಓಕೆ. ಸೊ ಇದನ್ನು ಹಾಕೋದಕ್ಕೆ ನಮ್ಮ ಕಡೆಯಿಂದ ಮತ್ತು ಇದು ಸುತ್ತಿಗೆಯಲ್ಲಿ ಅಥವಾ ಆರಲ್ಲಿ ಹೊಡಿಬೋದಾ? ಇದನ್ನು ಹಾಕೋದಕ್ಕೆ ನಾರ್ಮಲಿ ನಾವೇನು ಮಾಡ್ತೀವಿ, ಸುತ್ತಿಗೆ ತೊಗೊಂಡು ಭೂಮಿ ಒಳಗೆ ಹಾಕ್ಬೋದು. ಏನು ಹೊಡೆಯಲ್ಲ, ಇದು ಗಟ್ಟಿ ಇದೆ. ಹೊಡೆಯುವಂಥದ್ದು ಏನಿಲ್ಲ ಇದರಲ್ಲಿ. ಎಷ್ಟು ಇದು ಕಾಯಸ್ ಎಷ್ಟು? ಇದು ಈ ಪ್ಲಾಸ್ಟಿಕ್ಗೆ ನಾನು ಹೇಳೋದು 100 ವರ್ಷ ಇರುತ್ತೆ. ನಾವೆಲ್ಲ ಹೋದ್ರೂ ಇರುತ್ತೆ. ಆದರೆ ನಾವು ಹೇಳ್ತಾ ಇರೋದು 10 ವರ್ಷ ಗ್ಯಾರಂಟಿ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. 10 ವರ್ಷ ಗ್ಯಾರಂಟಿ ಇರುತ್ತೆ. ಓಕೆ. 10 ವರ್ಷ ಆಮೇಲೆ ಈ ರಂಧ್ರಗಳೆಲ್ಲ ಮುಚ್ಕೊಂಡ್ರೆ ತೆಗೆದು ನಾವು ಕ್ಲೀನ್ ಮಾಡಿ ಮತ್ತೆ ಹಾಕೋಬೋದಲ್ವಾ? ಅದೇ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ 50% ನೀರು ಸೇವ್ ಆಗುತ್ತೆ, 50% ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ. ಸರಿ ಸರಿ. ಮತ್ತೆ ಅದಕ್ಕಿಂತ ಜಾಸ್ತಿ ಟೈಮು ಸೇವ್ ಆಗುತ್ತೆ. ಪ್ಲಸ್ ನೀರು ಭೂಮಿಯಿಂದ ಕೆಳಗೆ ಹೋಗ್ತಾ ಇರೋದ್ರಿಂದ ಮೇಲ್ಗಡೆ ನೀರಿರಲ್ಲ, ಕಳೆ ಬೆಳೆಯಲ್ಲ, ವೀಡ್ ಕಂಟ್ರೋಲ್ ಆಗುತ್ತೆ. ವೀಡ್ ಕಂಟ್ರೋಲ್ ಆಗುತ್ತೆ. ವಿಡಿ ಸೈಡು
ಎಲ್ಲ ಅವಾಯ್ಡ್ ಮಾಡ್ಬೋದು. ಮಣ್ಣಿಂದು pH ವ್ಯಾಲ್ಯೂನು ಇಂಪ್ರೂವ್ ಆಗುತ್ತೆ. ಓಕೆ ಓಕೆ ಓಕೆ. ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಇದನ್ನ ಯೂಸ್ ಮಾಡೋದ್ರಿಂದ. ಸೊ ಇದು ನರೇಂದ್ರ ಮೋದಿ ಅವರು ಮೈಕ್ರೋ ಇರಿಗೇಷನ್ ಬಗ್ಗೆ ತುಂಬ ಒತ್ತು ಕೊಡ್ತಿದ್ದಾರೆ. ಹೌದು, ಇದು ಒನ್ ಆಫ್ ದಿ ಪ್ರಾಜೆಕ್ಟ್ ಆದ್ರದ್ದು. ಹೌದು. ಅವರು ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ಅದಕ್ಕೆ ಇದು ಒತ್ತು ಕೊಡುವಂಥ ಒಂದು ಸಾಧನ ಇದು. ಸೊ ಇದು ಒಂದು ತೆಂಗಿನ ಮರಕ್ಕೆ ಎಷ್ಟು ಹಾಕ್ಬೇಕಾಗತ್ತೆ? ನಾರ್ಮಲಿ ಒಂದು ತೆಂಗಿನ ಮರಕ್ಕೆ ದೊಡ್ಡದಾದಂಥ ತೆಂಗಿನ ಮರ ಸುಮಾರು ಒಂದು 10 ವರ್ಷದ ತೆಂಗಿನ ಮರ ಅಂತ ಇಟ್ಕೊಂಡ್ರೆ 4 ಹಾಕಬೇಕಾಗುತ್ತೆ. 4 ಸುತ್ತ ಹಾಕಬೇಕು. ಒಂದು ಸೆಂಟ್ರಿಂದ ಮಧ್ಯದಿಂದ ಒಂದು 7ರಿಂದ 8 ಅಡಿ ದೂರ ಬಿಟ್ಟು 4. ಯಾಕೆ 7ರಿಂದ 8 ಅಡಿ ಅಂತ ಹೇಳ್ತೀರಾ? ಅದಕ್ಕೇನಾದ್ರು ವೈಜ್ಞಾನಿಕವಾಗಿ ಅದು ಏನಕ್ಕಂದ್ರೆ ಮೇಲ್ಗಡೆ ನಮ್ಮ ಕೆನೋಪಿ ಅಂತ ಏನು ಹೇಳ್ತೀವಿ. ಈಗ ಆ ಮರ ನೋಡ್ತೀನಿ ಅಂದ್ರೆ ಆ ಮರದ್ದು ಎಲ್ಲಿ ತುದಿ ಇದೆ ಅಂತ ನೀವು ಆ ಜಾಗ ಹೇಳ್ತೀರದ? ಮರದ್ದು ಎಡ್ಜಸ್ ಇರುತ್ತಲ್ಲ, ರೆಂಬೆ ಕೊಂಬೆ ಏನಿರುತ್ತೋ ಆ ಎಡ್ಜಸ್ ಎಲ್ಲಿವರೆಗೂ ಹೋಗಿರುತ್ತೋ ಅದೇ ಥರನೇ ಭೂಮಿ ಕೆಳಗಡೆ ಬೇರೂ ಅದೇ ಥರ ಸ್ಪ್ರೆಡ್ ಆಗಿರುತ್ತೆ. ಓಕೆ. ಮೇಲ್ಗಡೆ ಇರೋ ರೆಂಬೆ ಕೊಂಬೆ ಮತ್ತು ಕೆಳಗಡೆ ಇರೋ ಬೇರು ಆಲ್ಮೋಸ್ಟ್ ಸೇಮ್ ಲೆವೆಲಲ್ಲಿ ಇರುತ್ತೆ. ಓಕೆ. ಅಷ್ಟು ದೂರ ಹರಡಿರುತ್ತೆ. ಸೊ ಹಾಗಾಗಿ ಇದನ್ನ ಅಲ್ಲಿ ಕೊಟ್ಟರೆ ಡೈರೆಕ್ಟ್ ವಾಟರ್ ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ. ಎಡ್ಜಸ್ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ವಾಟರ್ ಅಬ್ಸಾರ್ಬಿಂಗ್ ರೂಟ್ಸ್ ಇರುತ್ತೆ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಟೆರ್ಷರಿ ರೂಟ್ಸ್ ಅಂತ. ಟೆರ್ಷರಿ ರೂಟ್ಸ್. ಸೊ ಇದನ್ನ ದ್ರಾಕ್ಷಿಗೂ ಹಾಕ್ಬೋದಾ? ದ್ರಾಕ್ಷಿಗೆ ಹಾಕ್ಬೋದು, ಸೇಬು, ಹುಣಸೆ, ಮಾವು ಆಮೇಲೆ ಎಲ್ಲ ತರ ಹಾರ್ಟಿಕಲ್ಚರ್ ಕ್ರಾಪ್ಸ್, ಸಪೋಟ, ಗೋವಾ. ಈಗ ಈ ತರ ಪಾಟ್ ಅಲ್ಲಿ ಬೆಳೆಯುವಂತ ಗಿಡಗಳಿಗೂ ಹಾಕ್ಬೋದಾ? ಈಗ ಪಾಟ್ ಅಲ್ಲಿ ಬೆಳೆಯುವಂತ ಗಿಡಗಳಿಗೆ ಇನ್ನೊಂದು ಸಣ್ಣದೊಂದು ಮಾಡಿದೀವಿ. ಚಿಕ್ಕದಿದೆ ಅದು. ಸಣ್ಣದೊಂದು ಮಾಡಿದೀವಿ. ಇದನ್ನ ವೆಜಿಟೇಬಲ್ಸ್ಗೆ ಇಲ್ಲ ಸಣ್ಣ ಹೂ ಬಿಡುವಂತ ಗಿಡಗಳಿಗೆ ಇದಕ್ಕೆಲ್ಲ ಹಾಕ್ಬೋದು. ಸೊ ಇದು ನಾವು ಮನೇಲೂ ಉಪಯೋಗಿಸ್ಕೋಬಹುದು. ಮನೇಲೂ ಉಪಯೋಗಿಸ್ಬೋದು. ತೋಟನೇ ಇರ್ಬೇಕಂತ ಏನಿಲ್ಲ. ಆ ಥರ ಏನಿಲ್ಲ. ರೋಸು, ದಾಸವಾಳ ಮನೇಲಿ ಪಾಟ್ಸ್ ಅಲ್ಲಿ ಬೆಳೆಯುವಂತ ಎಲ್ಲ ಗಿಡಕ್ಕೂ ಹಾಕ್ಬೋದು. ಇದಕ್ಕೆ ಪಾಟ್ಸ್ ಅಥವಾ ಗಿಡಗಳು ಜಾಸ್ತಿ ಇದ್ರೆ ನಾವೇ ಬಂದು ಹೆಲ್ಪ್ ಮಾಡಿ ಹಾಕೊಡೋದಕ್ಕೆ ಸಹಾಯ ಮಾಡ್ತೀವಿ. ಓಕೆ ಓಕೆ ಓಕೆ. ನಿಮ್ಗೀಗ ಈಗ ಜಾತ್ರೆಗೆ ಬಂದು 3 ದಿನ ಆಯಿತು. ಹೌದು. ಈಗ 3 ದಿನದಲ್ಲಿ ನಿಮ್ಮ ಅನುಭವ ಹೆಂಗಿದೆ ಜಾತ್ರೆಯಲ್ಲಿ? ಯಾಕಂದರೆ ರೈತರನ್ನ ಫೇಸ್ ಮಾಡ್ತೀರಾ, ಅವ್ರು ಕೇಳೋಂಥ ಪ್ರಶ್ನೆಗಳೇ ಆಗಿರ್ಬೋದು, ಅಥವಾ ಅವ್ರಿಗಿರೋ ಡೌಟ್ಗಳಿರ್ಬೋದು, ಅಥವಾ ಅವ್ರಿಗೆ ಬರೋ ಹೊಸ ಐಡಿಯಾಗಳಿರ್ಬೋದು. ಅಲ್ಲ, ಈಗ ನಾವು ರೈತರಿಗೆ ಇದನ್ನು ತೋರಿಸಿರೋದು ಅವರಿಗೆಲ್ಲ ಸ್ವಲ್ಪ ಬಹಳ ಒಂದು ರೀತಿ ಆಶ್ಚರ್ಯ ಆಗಿದೆ, ಮತ್ತು ಸಂತೋಷನೂ ಆಗಿದೆ. ಓಕೆ. ಮತ್ತು ಇದು ಟೆಕ್ನಾಲಜಿ ಇಷ್ಟೆಲ್ಲ ಡೆವಲಪ್ ಆಗಿದೆಯಾ ಅಂತ ಒಂದು ಏನೋ ಆಶ್ಚರ್ಯ ಇಷ್ಟೆಲ್ಲ ಆಗಿದೆ. ಮತ್ತೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಗೆ ಇವತ್ತು. ನಿಮಗೆ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆಯಾ? ನಿನ್ನೆ ಮತ್ತು ಇವತ್ತು ಸುಮಾರು ಎಷ್ಟು ಜನ ಬಂದಿರ್ಬೋದು? ನಿನ್ನೆ ಮತ್ತು ಇವತ್ತು ತುಂಬ ಜನ ಬಂದು ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಹೋಗಿದ್ದಾರೆ. ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅಂತ. ನೀವು ಬೆಂಗಳೂರಿಂದ 3 ದಿನ ಬಂದಿದ್ದೀರಲ್ಲ, ಇನ್ನೂ 3 ದಿನ ಏನು ಅನಿಸ್ತಾ ಇದೆ ನಿಮ್ಗೆ? ಹುಮ್ಮಸ್ ಹೆಂಗಿದೆ ಈಗ? ತುಂಬ ಚೆನ್ನಾಗಿದೆ. ನಮಗೆ ಇದು ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸೊ ನಮಗೂ ಒಂದು ರೀತಿ ಸಂತೋಷ ಆಯಿತು ಇದರಿಂದ. ಸೊ ನಾವು ಮಾಡೋದಕ್ಕೂ ಏನೋ ಒಂದು ಸಾಧನೆ ಮಾಡಿದ್ದಕ್ಕೆ ಏನೋ ಒಂದು ಫಲ ಸಿಕ್ಕಿದೆ ಅಂತ ಅಂದ್ಕೊಂಡು ಸಾರ್ಥಕತೆ. ಸೊ JSS ಬಂದಿದ್ದೀರಾ ನೀವು? ಸುತ್ತೂರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಾ? ಏನೋ ಮಠದ ವಾತಾವರಣದಲ್ಲಿ ಇದೊಂಥರ ಸ್ಪಿರಿಚುವಲ್ ಅವೇಕನಿಂಗ್ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿದೆ ಇಲ್ಲಿ, ವಾತಾವರಣನೂ ಚೆನ್ನಾಗಿದೆ. ಬೆಳಗ್ಗೆ ಜಾತ್ರೆ ಇತ್ತು, ರಥೋತ್ಸವ ಎಲ್ಲ ನೋಡಿದ್ವಿ. ದೇವರ ಅನುಗ್ರಹ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಮ್ಮ ದೇಶಕ್ಕೆ, ಪ್ರಪಂಚಕ್ಕೆ ಎಲ್ಲ ಒಳ್ಳೆಯದಾಗಲಿ. ಯಾಕಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿ ಇರಿಗೇಷನ್ ಈಸ್ ಆಲ್ಸೋ ಪ್ರೈಮರಿ. ಆಮೇಲೆ ಜೊತೆಗೆ ವಾಟರ್, ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ಈ ಥರ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಳೋದು ರೈತರಿಗೆ ಅನಿವಾರ್ಯ ಆಗಿದೆ. ಸೊ ಇದು ಮಾಡ್ಕೊಳ್ಳೋದ್ರಿಂದ ಒಂದು ಲೇಬರ್ ಖರ್ಚು ಕಡಿಮೆ ಆಗುತ್ತೆ, ಎಲೆಕ್ಟ್ರಿಸಿಟಿ ಕಡಿಮೆ ಆಗುತ್ತೆ, ನೀರು ಉಳಿತಾಯ ಆಗುತ್ತೆ. ಹೌದು. ಮತ್ತೆ ನೀವು ಜೀವಾಮೃತ ಅಥವಾ ಏನೇ ಡ್ರಿಪ್ ಇರಿಗೇಷನ್ ಮೂಲಕ ಕಳಿಸ್ತೀರಾ? ಲಿಕ್ವಿಡ್ ಮ್ಯಾನ್ಯೂರ್, ಅದು ಜೀವಾಮೃತ ಇರ್ಬೋದು ಅಥವಾ ಬೇರೆ ಏನಾದರೂ ಇರ್ಬೋದು, ಇದರಲ್ಲೇನೆ ಅವರು ಫೀಡ್ ಮಾಡೋದ್ರಿಂದ ಅದು ಡೈರೆಕ್ಟ್ ರೂಟ್ಸ್ಗೆ ಹೋಗುತ್ತೆ. ಪ್ಲಸ್ ಕಳೆ ಬೆಳೆಯಲ್ಲ. ಇದಲ್ಲದೆ ಮುಖ್ಯವಾಗಿ ಏನಂದ್ರೆ ಸುಮಾರು 25% ಇಳುವರಿ ಜಾಸ್ತಿ ಆಗುತ್ತೆ. ಇಳುವರಿ ಜಾಸ್ತಿ. ಯಾಕಂದ್ರೆ ಇದು ಮುಂಚೆ ನಾವು ಇದನ್ನ ಟೆಸ್ಟ್ ಮಾಡಿದಾಗ ಆ ರಿಸಲ್ಟ್ಸ್ ನಮಗೆ ಗೊತ್ತಾಗಿದೆ. ಜೊತೆಗೆ ಇದು ಆಲ್ಸೋ ಹೆಲ್ಪ್ಸ್ ರೂಟ್ ಸಿಸ್ಟಮ್ಸ್ ಟು ಬಿಕಮ್ ಸ್ಟ್ರಾಂಗರ್. ರೂಟ್ ಸಿಸ್ಟಮ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಖಾಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಗಾಳಿ ಆಡುತ್ತೆ. ಅಂದ್ರೆ ಆಕ್ಸಿಜನ್ ಡೈರೆಕ್ಟ್ ಆಗಿ ರೂಟ್ಸ್, ಆಕ್ಸಿಜನ್ ಒಂದು ನೈಟ್ರೋಜನ್ ಫಿಕ್ಸಿಂಗು ಹೆಲ್ಪ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಭೂಮಿಗೆ. ಹೌದು. ಆಕ್ಸಿಜನ್ ಜಾಸ್ತಿ ಡೈರೆಕ್ಟ್ ಆಗಿ ರೂಟ್ಸ್ಗೆ ಹೋಗೋದ್ರಿಂದ ಬೇರು ಗಟ್ಟಿ ಆಗುತ್ತೆ. ಸರಿ. ಇನ್ನೇನ ಇಷ್ಟಪಟ್ಟು ಹೇಳ್ತೀರಾ?
ಅಲ್ಲ, ಇದನ್ನ ನಮ್ಮ ರೈತರು ಇದನ್ನ ಅಡಾಪ್ಟ್ ಮಾಡ್ಕೊಂಡು ಇದ್ರದ್ದು ಉಪಯೋಗ ಪಡ್ಕೋಬೇಕು ಅಂತ. ಬೆಲೆ ಏನಾದ್ರು ಹೇಳ್ಬೋದಾ? ಬೆಲೆ ಏನೋ ನಿಗದಿ ಆಗಿದೆಯಾ? ಇದು ಈ ದೊಡ್ಡದು ಬಂದು 45 ರೂಪಾಯಿ ಹೇಳ್ತಾ ಇದ್ದೀವಿ, ಈ ಸಣ್ಣದು 30 ರೂಪಾಯಿ ಹೇಳ್ತಾ ಇದ್ದೀವಿ. 30 ರೂಪಾಯಿ. ಇದು ಏನಕ್ಕಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ನಮಗೆ ಕೆಲವು ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ಓಕೆ, ಅದನ್ನ ಡೈರೆಕ್ಟ್ ಆಗಿ ರೈತರಿಗೆ ನೀವು ತಲುಪಿಸ್ತಾ ಇದ್ದೀರಾ? ಓಕೆ ಓಕೆ ಓಕೆ. ಸರಿ ಜಗದೀಶ್ ಅವರೇ, ತುಂಬ ಖುಷಿ ಆಯಿತು. ನೀವು ಇದೇ ಥರ ಆವಿಷ್ಕಾರಗಳು ಮಾಡ್ತೀರಿ. ನೀವು ಮಾಡಿರೋಂಥ ಕೆಲಸಗಳು ನಮ್ಮ ರೈತರು ಮುಟ್ಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ.